ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಇವತ್ತು ಒಂದು ಸ್ಯಾಂಡಲ್ವುಡ್ ಕೋಲ್ಡ್ ಪ್ರೊಸೆಸ್ ಸೋಪ್ನ ಒಂದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೂ ಸ್ನೇಹಿತರೆ, ಈ ರೀತಿ ಒಂದು ಅಡ್ವಾನ್ಸ್ ಲೆವೆಲ್ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡೋದನ್ನ ಒಂದು ಕನ್ನಡ ಯೂಟ್ಯೂಬ್ ಹಿಸ್ಟ್ರಿ, ಒಂದು ಸೋಪ್ ಮೇಕಿಂಗ್ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಕನ್ನಡ ಚಾನಲ್ ಏನಿದೆ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದೀವಿ. ಹಾಗಾಗಿ ಸ್ನೇಹಿತರೆ, ಯಾವುದೇ ಒಂದು ಈ ವಿಡಿಯೋದ ಪೋರ್ಷನ್ ಮಿಸ್ ಮಾಡದೇನೆ ಕೊನೆ ತನಕ ನೋಡ್ಬೇಕಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಿದ್ದೀನಿ. ಹಾಗೂ ಸ್ನೇಹಿತರೆ, ಈ ಒಂದು ಇವತ್ತಿನ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡುವಂತ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡದೇನೆ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ನಾವು ಮಾಡ್ತಿರುವಂಥ ಒಂದು ಸ್ಯಾಂಡಲ್ವುಡ್ ಹಾಗೂ ಕ್ಯಾಲಮೈನ್ ಕ್ಲೇನ ಬಳಸ್ಕೊಂಡು ಒಂದು ಸೋಪ್ ಏನು ಮಾಡ್ತಿದ್ದೀವಿ. ಆ ಸೋಪಿಗೆ ಏನೆಲ್ಲ ಸಾಮಗ್ರಿ ಬೇಕಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಇಲ್ಲಿ ಮಲ್ಟಿಪಲ್ ಆಯಿಲ್ಸ್ನ ತೊಗೊಂಡಿದ್ದೀನಿ. ಈ ಆಯಿಲ್ಸ್ಗಳಲ್ಲಿ ಕ್ಯಾಸ್ಟರ್ ಆಯಿಲು, ಕೊಕೊನಟ್ ಆಯಿಲು, ಸೀಸೇಮ್ ಆಯಿಲು, ರೈಸ್ ಬ್ರಾನ್ ಆಯಿಲ್ನ ತೊಗೊಂಡಿದ್ದೀನಿ, ಪೀನಟ್ ಆಯಿಲ್ನ ತೊಗೊಂಡಿದ್ದೀನಿ, ಹಾಗೆ ಲಾಸ್ಟಿಗೆ ಬಂದುಬಿಟ್ಟು ಆಲಿವ್ ಆಯಿಲ್ನ ತೊಗೊಂಡಿದ್ದೀನಿ. ಸೊ ಹಾಗೆ ನೆಕ್ಸ್ಟು ನಾನಿಲ್ಲಿ ಡಿಸ್ಟಿಲ್ ವಾಟರ್ನ ಕ್ಯೂಬ್ಸ್ ಕಾಣ್ತಾ ಇದೆ ನೋಡಿ, ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕಾಸ್ಟಿಕ್ ಸೋಡಾ ಅಥವಾ ಲೈ ಏನು ಹೇಳ್ತೀವಿ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೂ ಎಸೆನ್ಷಿಯಲ್ ಆಯಿಲ್ಸ್ಗೆ ನಾನಿಲ್ಲಿ ಸ್ಯಾಂಡಲ್ವುಡ್ ಎಸೆನ್ಷಿಯಲ್ ಆಯಿಲ್ಸ್ನ ಬಳಸ್ತಾ ಇದ್ದೀನಿ. ಹಾಗೂ ಒಂದನ್ನು ಸ್ಯಾಂಡಲ್ವುಡ್ ಪೌಡರ್ನ ತೊಗೊಂಡಿದ್ದೀನಿ, ಹಾಗೂ ಕ್ಯಾಲಮೈನ್ ಪೌಡರ್. ಈ ಎಷ್ಟು ಎಲ್ಲ ನಮಗೆ ಇವತ್ತಿನ ಒಂದು ಸೋಪ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಸಾಮಗ್ರಿ. ಸ್ನೇಹಿತರೆ, ಬನ್ನಿ ಇವಾಗ ಮೊದಲಿಗೆ ನಾನು ಡಿಸ್ಟಿಲ್ ವಾಟರನ್ನು ಐಸ್ ಕ್ಯೂಬಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು ತೊಗೊಂಡಿರುವಂಥ ಒಂದು ಕಾಸ್ಟಿಕ್ ಸೋಡಾನ ಮಿಕ್ಸ್ ಮಾಡಿಕೊಂಡು ನಮ್ಮ ಒಂದು ಡಿಸ್ಟಿಲ್ ವಾಟರ್ ಲೈ ಸೊಲ್ಯೂಷನನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಸ್ಲೋ ಆಗಿ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನಿದೆ ಒಂದು ಐಸ್ ಕ್ಯೂಬ್ಸ್ಗೆ ಹಾಕ್ತಾ ಹೋಗ್ತೀನಿ. ನೋಡಿ, ಸ್ಲೋ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಕಾಸ್ಟಿಕ್ ಸೋಡಾ ಹಾಕಿದಾಗೆ ಇದು ರೆಗ್ಯುಲರ್ ನಾನು ಎಲ್ಲ ಒಂದು ವಿಡಿಯೋದಲ್ಲಿ ನಿಮಗೆ ಸೇಮ್ ಪ್ರೊಸೆಸ್ ತೋರಿಸ್ತಾ ಇರ್ತೀನಿ. ಆದರೆ ಯಾರು ನಮ್ಮ ಒಂದು ವಿಡಿಯೋಗೆ ಹೊಸ ನೋಡ್ತಾ ಇದ್ದಾರೆ, ಹೊಸ ವೀಕ್ಷಕರು ಏನು ಬರ್ತಾರೆ ಅವರಿಗೋಸ್ಕರ, ಯಾಕಂದರೆ ಸಡನ್ನಾಗಿ ನಾನು ಇದು ಒಂದು ಪ್ರೋಸೆಸ್ನ ಸ್ಕಿಪ್ ಮಾಡಿದರೆ ಅವರಿಗೆ ತಿಳಿಯೋದಿಲ್ಲ. ಅದಕ್ಕೋಸ್ಕರ ಇದನ್ನು ಮತ್ತೆ ತಿರ್ಗಾ ಎಲ್ಲ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಇವಾಗ ನೋಡಿ, ಸ್ಲೋ ಆಗಿ ಮಿಕ್ಸ್ ಮಾಡ್ತೀನಿ ಎಲ್ಲನೂ. ಇದರಲ್ಲಿರುವಂಥ ಒಂದು ಕಾಸ್ಟಿಕ್ ಸೋಡಾ ಏನಿದೆ ಅಥವಾ ಲೈ ಅಂತ ಏನು ಹೇಳ್ತೀವಿ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಬೀಟ್ ಮಾಡ್ತಾ ಹೋಗಬೇಕು. ಸೊ ನೀವು ಐಸ್ ಮಾಡಿಕೊಂಡ್ರೆ ತುಂಬ ಈಸಿ ನಿಮಗೆ, ಏಕೆಂದರೆ ಡೈರೆಕ್ಟಾಗಿ ನೀವು ಡಿಸ್ಟಿಲ್ ವಾಟರ್ ತೊಗೊಂಡ್ರೆ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನು ಹಾಕ್ಕೊಂಡಿರ್ತೀವಿ ಇದರಲ್ಲಿ ಮಿಕ್ಸ್ ಮಾಡೋಕ್ಕೆ, ಲೈ ಸೊಲ್ಯೂಷನ್ ರೆಡಿ ಮಾಡೋಕ್ಕೆ, ಅದು ಬೇಗ ಹೀಟ್ ಆಗಿಬಿಡುತ್ತೆ. ಹಾಗೂ ಒಂದು ಫ್ಯೂಮ್ಸ್ ಏನಿದೆ ಬೇಗ ಬರೋಕ್ಕೆ ಚಾನ್ಸಸ್ ಇರುತ್ತೆ, ಹಾಗೆ ಕಣ್ಣಿಗೆ ತಾಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಬೆಟ್ರು ಒಂದು ಡಿಸ್ಟಿಲ್ ವಾಟರ್ನ ತೊಗೊಂಡ್ಬಿಟ್ಟು ಐಸ್ ಆಗಿ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಅದರ ಫ್ಯೂಮ್ಸ್ ಏನಿದೆ ತಾಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ, ಹಾಗೂ ಬೇಗ ಹೀಟ್ ಆಗೋದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ ಕಲಿಸ್ತಾ ಇದ್ದೀನಿ ಸ್ಲೋ ಆಗಿ. ಇದು ನಮ್ಮ ಒಂದು ಐಸ್ ಕ್ಯೂಬ್ಸ್ ಏನಿತ್ತು ಕರಗ್ತಾ ಇದೆ, ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಇದೇ ರೀತಿ ಒಂದು 2 ರಿಂದ 3 ನಿಮಿಷ ನೀವು ಮಿಕ್ಸ್ ಮಾಡಿದರೆ ನಮ್ಮ ಒಂದು ಐಸ್ ಕ್ಯೂಬ್ಸ್ ಏನಿದೆ ಫುಲ್ಲಿ ಕರಗಿಬಿಡುತ್ತೆ ಹಾಗೂ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಸೊ ಹೀಗೆ ಒಂದು ಮಾಡಿಬಿಟ್ಟು, ಸೊ ಇದನ್ನು ಇವಾಗ ಆಲ್ಮೋಸ್ಟ್ ನಮ್ಮ ಒಂದು ಕರಗಿದೆ, ಇದು ಲಿಕ್ವಿಡ್ ಫಾರ್ಮಿಗೆ ಬಂದಿದೆ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಫುಲ್ ಎಲ್ಲ ಕರಗುವವರೆಗೂ ಒಂದು ನಮ್ಮ ಒಂದು ಲೈ ಏನಿದೆ ಅದು ಹಾಗೂ ಲಿಕ್ವಿಡ್ ನಮ್ಮ ಡಿಸ್ಟಿಲ್ ವಾಟರ್ ಏನು ತೊಗೊಂಡಿದ್ದೀವಿ ಅದು ಟೋಟಲಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕರಗುವ ಇದರಲ್ಲಿ ಏನೋ ಒಂದು ನಮ್ಮ ಲೈ ಏನಿತ್ತು ಅದು ಇದರಲ್ಲಿ ಉಳಿದ ಹಾಗೆ ಚೆನ್ನಾಗಿ ನೋಡ್ಕೋಬೇಕು, ಇದರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ. ಸೊ ಇದನ್ನು ಚೆನ್ನಾಗಿ ಒಂದು ಕಲಿಯೋವರೆಗೆ ಇದನ್ನು ಒಂದು 10 ರಿಂದ ಅಥವಾ ಮ್ಯಾಕ್ಸಿಮಮ್ ಆಗಿ ನೀವು 20 ರಿಂದ 20 ನಿಮಿಷ ಇದು ಸೈಡಲ್ಲಿ ಇಡಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇದನ್ನು ಸೈಡ್ನಲ್ಲಿ ಇಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಲೈ ಸೊಲ್ಯೂಷನ್ ಏನಿದೆ ಅದು ರೆಡಿ ಆಗೋಕ್ಕೆ ಒಂದು 20 ರಿಂದ 25 ನಿಮಿಷ ತಗೊಳುತ್ತೆ.
ಸೊ ಹಾಗೆ ಅದು ಆ ಟೈಮಲ್ಲಿ ನಮ್ಮ ಒಂದು ಆಯಿಲ್ಸ್ ಏನಿದೆ, ಮಲ್ಟಿಪಲ್ ಆಯಿಲ್ಸ್ ಏನಿದೆ, ಅದನ್ನು ಇದರಲ್ಲಿ ಬೀಕರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಅಲ್ಲಿ ಸ್ವಲ್ಪ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಆಯಿಲ್ಸು ಇದರಲ್ಲಿ ಕ್ಯಾಸ್ಟರ್ ಆಯಿಲು, ಕೊಕೊನಟ್ ಆಯಿಲು, ಸೀಸೇಮ್ ಆಯಿಲು, ರೈಸ್ ಬ್ರಾನ್ ಆಯಿಲು, ಪೀನಟ್ ಆಯಿಲು ಹಾಗೂ ಆಲಿವ್ ಆಯಿಲು, ಈ ಎಲ್ಲ ಆಯಿಲ್ಸ್ಗಳನ್ನು ಇದರಲ್ಲಿ ಹಾಕಿದ್ದೀನಿ. ಸೊ ಇವಾಗ ಈ ಎಲ್ಲ ಆಯಿಲ್ಸನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದಾಗ ನಮ್ಮ ಒಂದು ಈ ಆಯಿಲ್ಸ್, ಮಲ್ಟಿ ಆಯಿಲ್ಸ್ ಏನಿದೆ ಅದೆಲ್ಲ ಕನ್ಸಿಸ್ಟೆನ್ಸಿ ಬೇರೆ ಬೇರೆ ಇರುತ್ತೆ, ಕಲರು ಕೂಡ ಬೇರೆ ಇರುತ್ತೆ, ಸ್ಮೆಲ್ ಬೇರೆ ಇರುತ್ತೆ, ಟೇಸ್ಟ್ ಬೇರೆ ಇರುತ್ತೆ. ಸೊ ಹಾಗಾಗಿ ನೀವು ಹಾಗೆ ಮಿಕ್ಸ್ ಮಾಡಿದರೆ ಸೋಪ್ ಜೊತೆ ಚೆನ್ನಾಗಿ ಒಂದು ಸೋಪು ಅಥವಾ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಅಥವಾ ಲೈವ್ ಸೊಲ್ಯೂಷನ್ ಏನು ರೆಡಿ ಆಗುತ್ತೆ ಅದರಾಗೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬೆರೆಯೋದಿಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಮುಂಚೆನೇ ನಾವು ಒಂದು 2 ನಿಮಿಷ, 1 ಅಥವಾ 2 ನಿಮಿಷ ಈ ಥರ ಒಂದು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ನಮ್ಮ ಆಯಿಲ್ಸ್ ಏನಿದೆ ಎಲ್ಲ ಆಯಿಲ್ಸು ಒಂದೇ ಆಗಿಬಿಡುತ್ತೆ, ಕನ್ಸಿಸ್ಟೆನ್ಸಿ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಮಿಕ್ಸ್ ಮಾಡಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನಮ್ಮ ಒಂದು ಆಯಿಲ್ಸ್ ಕಲರ್ ಏನಿದೆ ತುಂಬ ಚೆನ್ನಾಗಿ ಒಂದು ಗೋಲ್ಡನ್ ಆಯಿಲ್ಸ್, ಯಾಕಂದರೆ ಇದು ಕೊಕೊನಟ್ ಆಯಿಲ್ ಇದೆ, ಕ್ಯಾಸ್ಟರ್ ಆಯಿಲ್ ಇದೆ. ಸೊ ಎಲ್ಲ ಬೇರೆ ಬೇರೆ ಕಲರ್ ಇದೆ, ಕೊಕೊನಟ್ ಆಯಿಲ್ ಕಲರ್ ಬೇರೆ ಇದೆ, ಕ್ಯಾಸ್ಟರ್ ಆಯಿಲ್ ಕಲರ್ ಬೇರೆ ಇದೆ. ಆದರೆ ಇಲ್ಲಿ ಎಲ್ಲ ಆಯಿಲ್ಸ್ಗಳನ್ನು ಈ ರೀತಿ ಮಿಕ್ಸ್ ಮಾಡಿದಾಗ ನಮಗೆ ಒಂದು ಗೋಲ್ಡನ್ ಕಲರ್, ಒಂದು ಒಳ್ಳೆಯ ಒಂದು ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ತೆಳಗಡೆನೂ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬಂದಿದೆ. ಸೊ ಇದನ್ನು ಕೂಡ ನಮ್ಮ ಒಂದು ಲೈವ್ ಸೊಲ್ಯೂಷನ್ ಏನಿದೆ ರೆಡಿ ಆಗುವವರೆಗೆ ಇದನ್ನು ಕೂಡ ಪಕ್ಕದಲ್ಲಿ ತೆಗೆದಿಡ್ತೇನೆ. ಸ್ನೇಹಿತರೆ, ಇವಾಗ ಒಂದು 20 ನಿಮಿಷ ಆಯಿತು. ನಮ್ಮ ಒಂದು ಲೈವ್ ಸೊಲ್ಯೂಷನ್ ಏನಿದೆ ಅದು ಕೂಲ್ ಡೌನ್ ಆಗಿದೆ. ಇವಾಗ ನಾನು ನಮ್ಮ ಒಂದು ಲೈವ್ ಸೊಲ್ಯೂಷನ್ ರೆಡಿ ಆಗಿದೆ. ಲೈವ್ ಸೊಲ್ಯೂಷನ್ ನೋಡಿ ಇಲ್ಲಿ ಕ್ಲಿಯರ್ ವಾಟರ್ ಕಾಣಿಸ್ತಾ ಇದೆ. ಎಲ್ಲಿ ಒಂದು ನಮ್ಮ ಒಂದು ಕಾಸ್ಟಿಕ್ ಸೋಡಾ ಇದರಲ್ಲಿ ಡಿಸ್ಟಿಲ್ ವಾಟರಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇವಾಗ ನಾನು ಈ ಒಂದು ಡಿಸ್ಟಿಲ್ ವಾಟರು ಹಾಗೂ ಕಾಸ್ಟಿಕ್ ಸೋಡಾದ ಮಿಕ್ಸ್ಚರ್ ಏನಿದೆ ಲೈವ್ ಸೊಲ್ಯೂಷನ್ನು ನಮ್ಮ ಒಂದು ಆಯಿಲ್ಸ್ ಏನಿದೆ ಆಯಿಲ್ ಮಿಕ್ಸ್ಚರು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಫಿಲ್ಟರ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇವಾಗ ಬನ್ನಿ ಸ್ನೇಹಿತರೆ, ನಾನು ಒಂದು ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್ ಸೊಲ್ಯೂಷನ್ ಲೈವ್ ಸೊಲ್ಯೂಷನ್ ಏನಿದೆ ನಮ್ಮ ಆಯಿಲ್ಸ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನೀವು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಲಿಕ್ವಿಡ್ ನಮ್ಮ ಆಯಿಲ್ಸ್ ಈ ಸೈಡ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ಬೋದು. ಇಲ್ಲಿ ಇದು ಆಯಿಲ್ಸ್ ಇದೆ ಹಾಗೂ ವೈಟ್ ಏನು ಕಾಣಿಸ್ತಾ ಇದೆ ಅದು ನಮ್ಮ ಒಂದು ಕಾಸ್ಟಿಕ್ ಸೋಡಾ ಇದೆ. ಸೊ ಇದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಇವಾಗ ನೋಡಿ ಆಯಿಲ್ಸ್ ಕಲರ್ ಹೇಗಿತ್ತು, ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಸ್ವಲ್ಪ ಲೈಟ್ ಆಗ್ತಾ ಹೋಗ್ತದೆ, ಸ್ಲೋ ಆಗಿ ಲೈಟ್ ಆಗ್ತಾ ಇದೆ. ಹಾಗೂ ಇದೇ ರೀತಿ ಒಂದು ಇದು ಬೇಗ ಸ್ವಲ್ಪ ಸಫನಿಫಿಕೇಷನ್ ಆಗುತ್ತೆ. ಇದಕ್ಕೆ ಭಾಳ ಟೈಮ್ ಏನು ಬೇಕಾಗಿಲ್ಲ. ಒಂದು 5 ನಿಮಿಷದಲ್ಲಿ ಒಂದು ನಮ್ಮ ಒಂದು ಟ್ರೇಸ್ ಏನೇ ಹೇಳ್ತೀವಿ ಸ್ವಲ್ಪ ಬ್ಯಾಟ್ರಿ ರೀತಿ ಇವಾಗ ನೋಡಿ ಆಲ್ಮೋಸ್ಟ್ ತಿಕ್ಕಾಗ್ತಾ ಇದೆ, ಬೇಗ ತಿಕ್ಕಿನೇ ಆಗ್ತಾಗುತ್ತೆ. ತುಂಬ ಹೊತ್ತೇನು ಬೇಕಾಗಿಲ್ಲ. ಯಾವುದೋ ಒಂದು ಎಲೆಕ್ಟ್ರಿಕಲ್ ಬ್ಲೆಂಡರು ಹಾಗೂ ಹ್ಯಾಂಡ್ ಬ್ಲೆಂಡರ್ ಯಾವುದೂ ಬೇಕಾಗಿಲ್ಲ. ಜಸ್ಟ್ ಒಂದು ಸ್ಪ್ಯಾಚುಲ, ಈ ಥರ ಒಂದು ಸ್ಪ್ಯಾಚುಲನ್ನು ತೊಗೊಂಡ್ಬಿಟ್ಟು ನೀವು ಇದನ್ನು ಬ್ಲೆಂಡ್ ಮಾಡ್ಕೋಬೋದು. ನಮ್ಮ ಒಂದು ಕಾಸ್ಟಿಕ್ ಸೋಡಾ ಅಥವಾ ಲೈವ್ ಸೊಲ್ಯೂಷನ್ ಏನು ಹೇಳ್ತೀವಿ ಅದು ಹಾಗೂ ನಮ್ಮ ಒಂದು ಆಯಿಲ್ಸ್ ಮಿಕ್ಸ್ಚರ್ ಇದನ್ನು ಎರಡು ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಬೇಕು. ಒಂದು 5 ನಿಮಿಷ ಬೀಟ್ ಮಾಡಿದರೆ ಬೇಗ ತಿಕ್ಕ ಆಗುತ್ತೆ. ಇವಾಗ ಇದನ್ನು ಆಲ್ಮೋಸ್ಟ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದನ್ನು ಬೀಟ್ ಮಾಡಿಬಿಟ್ರೆ ನಮ್ಮ ಒಂದು ಬ್ಯಾಟರ್ ರೀತಿ ಬರುತ್ತೆ. ಆದರೆ ಇವತ್ತು ನಾನು ಫುಲ್ ಒಂದು ಬ್ಯಾಟರ್ ರೀತಿ ಫಾರ್ಮ್ ಆಗುವವರೆಗೆ ನಾನು ಇಲ್ಲಿ ಬಿಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ನಾನು ಒಂದು 2 ರೀತಿಯ ಒಂದು ಪೌಡ್ರನ್ನ ಬಳಸ್ಕೊಂಡು, ಒಂದು ಸ್ಯಾಂಡ್ಲ್ವುಡ್ ಪೌಡರು ಹಾಗೂ ಇನ್ನೊಂದು ಕ್ಯಾಲಮೈನ್ ಪೌಡರ್, ಈ 2 ಪೌಡ್ರ್ಗಳನ್ನು ಬಳಸ್ಕೊಂಡು ನಿಮಗೆ ಸೋಪು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಈ ಒಂದು ನಮ್ಮ ಒಂದು ಸೊಲ್ಯೂಷನ್ ಏನಿದೆ, ಈ ರೀತಿ ಬ್ಯಾಟ್ರಿ ಏನಿದೆ ಅದನ್ನು ನಾನು ಇಲ್ಲಿ ಡಿವೈಡ್ ಮಾಡ್ಕೋತೀನಿ. ಡಿವೈಡ್ ಮಾಡಿಕೊಂಡು ಇದೊಂದು ಈ ರೀತಿ ಒಂದು ಬೀಕರ್ನ, ಎಂಟಿ ಬೀಕರ್ನ ತೊಗೊಂಡ್ಬಿಟ್ಟು ಇದರಲ್ಲಿ ಇದೇನು ಆಗಿದೆ ಇದನ್ನು ಈಕ್ವಲ್ ಆಗಿ ಇದರಲ್ಲಿ ಡಿವೈಡ್ ಮಾಡಿಕೊಂಡು ನಂತರ ನಿಮಗೆ ಮತ್ತೆ ತಿರ್ಗಾ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ನಾನು ಇದೇನು ನಮ್ಮ ಸೊಲ್ಯೂಷನ್ ಏನು ರೆಡಿಯಾಗಿತ್ತು ಅದು ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದೀನಿ, 2 ಬೀಕರಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಇವಾಗ ಒಂದು ಬೀಕರಲ್ಲಿ ನಾನು ಇಲ್ಲಿ
ಒಂದು ಸ್ಯಾಂಡ್ಲ್ವುಡ್ ಪೌಡರ್ ಏನಿದೆ ಇಲ್ಲಿ ನೋಡ್ಬೋದು. ಈ ಸ್ಯಾಂಡ್ಲ್ವುಡ್ ಪೌಡರ್ನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಯಾವುದೇ ಒಂದು ಪೌಡರ್ನ ಲಂಪ್ ಇದರಲ್ಲಿ ಉಳಿದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಮೆಲ್ ಕೂಡ ಒಂದು ಸ್ಯಾಂಡ್ಲ್ವುಡ್ ಪೌಡ್ರದ್ದು ಸ್ಮೆಲ್ ಏನಿದೆ ನನಗೆ ಇಲ್ಲಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಒಂದು ಲಂಪ್ ಇದರಲ್ಲಿ ಉಳಿಬಾರ್ದು, ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಗಂಟೇನು ಹೇಳ್ತೀವಿ ನಾವು, ಪೌಡರ್ದು ಲಂಪ್ ಏನಿರುತ್ತೆ ಅದು ಇದರಲ್ಲಿ ಉಳಿಬಾರ್ದು. ಅದೇನಾದರೂ ಉಳಿತಂದರೆ ನಿಮ್ಮ ಸೋಪಲ್ಲಿ ಕೂಡ ಅದು ಬರುತ್ತೆ. ಕ್ಲೀನಾಗಿ ಸೋಪ್ ರೆಡಿ ಆಗೋದಿಲ್ಲ, ಒಂದು ಗಂಟಾಗಿ ಸೋಪ್ ಬರುತ್ತೆ. ಇವಾಗ ನೋಡಿ ನಮ್ಮ ಒಂದು ರೆಡಿಯಾಗಿದೆ. ನೋಡಿ, ಸೋಪು ಸ್ಯಾಂಡ್ಲ್ವುಡ್ ಮಿಕ್ಸ್ಚರು ರೆಡಿಯಾಗಿದೆ. ಇದು ಇದೇ ರೀತಿ ನಮ್ಮ ಒಂದು ಈ ಬೀಕರಲ್ಲಿ, ದೊಡ್ಡ ಬೀಕರಲ್ಲಿ ಈ ಕ್ಯಾಲಮೈನ್ ಕ್ಲೇ ಏನಿದೆ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಕ್ಯಾಲಮೈನ್ ಕ್ಲೇನ ಇದರಲ್ಲಿ ಇದು ಯಾವ ರೀತಿ ನಾವು ಸ್ಯಾಂಡ್ಲ್ವುಡ್ ಪೌಡರ್ನ ಮಿಕ್ಸ್ ಮಾಡಿಕೊಂಡೆ ಅದೇ ರೀತಿ ನಾವೊಂದು ಕ್ಯಾಲಮೈನ್ ಕ್ಲೇ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಇದು ಕೂಡ ಸಹ ಅದೇ ರೀತಿ ಯಾವುದೇ ರೀತಿ ಒಂದು ಲಂಪ್ ಫಾರ್ಮೇಷನ್ ಆಗಬಾರ್ದು, ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಸ್ಯಾಂಡ್ಲ್ವುಡ್ ಪೌಡರು ಹಾಗೂ ಕ್ಯಾಲಮೈನ್ ಕ್ಲೇ ಏನಿದೆ ಅದು ಎರಡೂ ಕೂಡ ಅದರ ಆದ ಒಂದು ಬೆನಿಫಿಟ್ಗಳಿದೆ. ಇದು ಇವತ್ತು ನಾನು ಸೋಪ್ ಮಾಡ್ತಿರೋದು ಒಂದು ಸೆನ್ಸಿಟಿವ್ ಸ್ಕಿನ್ಗೆ ಈ ಒಂದು ಸೋಪ್ ರೆಡಿ ಮಾಡ್ತಾ ಇದ್ದೀನಿ. ಯಾರೇ ಒಂದು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಈ ರೀತಿಯ ಒಂದು ಸೋಪನ್ನ ಬಳಸ್ಕೊಂಡು ನೀವು ನಿಮ್ಮ ಒಂದು ಸ್ಕಿನ್ಗೆ, ಒಂದು ಆ್ಯಕ್ನೆ ಪ್ರೋನ್ ಸ್ಕಿನ್ ಇದ್ದರೆ ಹಾಗೂ ಆಯಿಲಿ ಸ್ಕಿನ್ ಇದ್ದರೆ ಈ ರೀತಿ ಒಂದು ಮಾಡ್ಕೋಬೋದು. ಹಾಗೂ ಇದು ಸೆನ್ಸಿಟಿವ್ ಸ್ಕಿನ್ ಅಂತಲ್ಲ, ಆದರೆ ಮೇಜರಾಗಿ ಅವರು ಯೂಸ್ ಮಾಡ್ಕೋಬೇಕಾಗುತ್ತೆ. ಬೇರೆಯವರು ಕೂಡ ಇದನ್ನು ಬಳಸ್ಕೋಬೋದು. ಇದು ಸ್ಯಾಂಡ್ಲ್ವುಡ್ ಪೌಡ್ರ್ ಏನಿದೆ ಫೇರ್ನೆಸ್ ಇದೆ, ಟ್ಯಾನ್ ರಿಮೂವಲ್ ಇದೆ, ಹಾಗೂ ನಮ್ಮ ಒಂದು ಕ್ಯಾಲಮೈನ್ ಪೌಡರ್ ಏನಿದೆ ಅದು ಆ್ಯಕ್ನೆನ್ ರಿಮೂವ್ ಮಾಡುತ್ತೆ, ವೈಟ್ನಿಂಗ್ ಕೂಡ ಮಾಡುತ್ತೆ, ಸ್ಕಿನ್ನ ಫೇರ್ನೆಸ್ ಕೂಡ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಒಂದು ಸ್ಯಾಂಡ್ಲ್ವುಡ್ ಸೊಲ್ಯೂಷನ್ನು ಹಾಗೂ ಕ್ಯಾಲಮೈನ್ ಕ್ಲೇ ಒಂದು ಸೊಲ್ಯೂಷನ್ ಏನಿದೆ ರೆಡಿ ಆಗಿದೆ. ಸೊ ಇದಕ್ಕೆ ನಾನು ಇಲ್ಲಿ ಸ್ಯಾಂಡ್ಲ್ವುಡ್ ಎಸೆನ್ಷಿಯಲ್ ಆಯಿಲ್ನ ಎರಡಕ್ಕೂ ಒಂದು ಮೂರಿಂದ 4 ಡ್ರಾಪ್ಸ್ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಕೂಡ ಸೇಮ್ ಅದು 3 ರಿಂದ 4 ಡ್ರಾಪ್ಸ್ ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನು 1 ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಂಡ್ಬಿಡ್ತೀನಿ. ಎರಡೂ ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋತೀನಿ. ಏಕೆಂದರೆ ನಮ್ಮ ಒಂದು ಎಸೆನ್ಷಿಯಲ್ ಆಯಿಲ್ ಏನಿದೆ ಇದನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೆಲವು ಎಸೆನ್ಷಿಯಲ್ ಆಯಿಲ್ ಏನಿದೆ ನಮ್ಮ ಒಂದು ಪ್ರೋಸೆಸ್, ಒಂದು ಸೊಪೋನಿಫಿಕೇಷನ್ ಪ್ರೋಸೆಸ್ ಏನಿದೆ, ಬೇಗ ಒಂದು ಸೊಲ್ಯೂಷನ್ ಏನಿದೆ ಅದು ಬೇಗ ಗಟ್ಟಿ ಮಾಡುತ್ತೆ. ಇವಾಗ ನೋಡಿ ಹೇಗೆ ಹಾಕಿದ ತಕ್ಷಣ ಎಷ್ಟು ಬೇಗ ನಮ್ಮ ಒಂದು ಸೊಲ್ಯೂಷನ್ ಏನಿದೆ ಎಷ್ಟು ಬೇಗ ಗಟ್ಟಿ ಆಯಿತು. ಅದೇ ರೀತಿ ನಾನು ನಮ್ಮ ಒಂದು ಕ್ಯಾಲಮೈನ್ ಸೊಲ್ಯೂಷನ್ ಏನಿದೆ ಅದನ್ನು ಕೂಡ ಇಲ್ಲಿ ಕಾಣ್ಬೋದು, ಡಾಟ್ಸ್ ಕಾಣಿಸ್ತಾ ಇದೆ, ಹಾಕಿದ್ದೀನಿ ಇದರಲ್ಲಿ ಸ್ಯಾಂಡ್ಲ್ವುಡ್ ಎಸೆನ್ಷಿಯಲ್ ಆಯಿಲು. ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದು ಒಂದು ನಮ್ಮ ಒಂದು ಸೊಲ್ಯೂಷನ್ನು ರೆಡಿ ಆಗಿದೆ ಅಂತ. ಸೊ ಇವಾಗ ನಾನು ಈ ಎರಡೂ ಸೊಲ್ಯೂಷನ್ನ ಒಂದು ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸ್ನೇಹಿತರೆ, ಇವಾಗ ನಾನು ಈ ರೀತಿಯ ಒಂದು ಟ್ರೇನ ಇಲ್ಲಿ ಒಂದು ಈ ರೀತಿ ಸಿಲಿಕಾನ್ ಮೋಲ್ಡ್ನ ತೊಗೊಂಡಿದ್ದೀನಿ. ಇವಾಗ ನಾನು ಈ ಸಿಲಿಕಾನ್ ಮೋಲ್ಡ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆದರೂ ಏನಾದರೂ ಡಸ್ಟ್ ಪಾರ್ಟಿಕಲ್ ಉಳ್ಕೊಂಡಿದ್ರೆ ನಾನು ಈ ರೀತಿ ಒಂದು ರಬ್ಬಿಂಗ್ ಆಲ್ಕೋಹಾಲ್ನ ತೊಗೊಂಡ್ಬಿಟ್ಟು ಇದರಲ್ಲಿ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ. ಈ ಸ್ಪ್ರೇ ಮಾಡ್ಕೊಂಡಾಗ ನಮಗೆ ಸ್ಯಾನಿಟೈಸ್ ಆಗಿಬಿಡುತ್ತೆ. ನೀವು ಕೂಡ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ಯಾನಿಟೈಸ್ ಆಗಿದೆ. ಇವಾಗ ಬನ್ನಿ ಸ್ನೇಹಿತರೆ, ನಾನು ಒಂದು ಈ ನಮ್ಮ ರೆಡಿ ಆಗಿರುವಂಥ ಒಂದು ಕ್ಯಾಲಮೈನ್ ಕ್ಲೇ ಸೊಲ್ಯೂಷನ್ನು ಹಾಗೂ ನಮ್ಮ ಒಂದು ಸ್ಯಾಂಡ್ಲ್ವುಡ್ ಸೊಲ್ಯೂಷನ್ನ ಇದರಲ್ಲಿ ಎರಡೂ ಹೇಗೆ ಮಿಕ್ಸ್ ಮಾಡಿ ಒಂದು ಸೋಪ್ ಮಾಡ್ತೀನಂತ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಬನ್ನಿ, ಎರಡೂ ಕೂಡ ಇದೆ. 1 ನಿಮಿಷ. ಇವಾಗ ನಮ್ಮ ಒಂದು ಎರಡು ಮಿಕ್ಸರ್ ಏನಿದೆ ಸ್ಲೋ ಆಗಿ ಇದನ್ನು ಬಿಡ್ತಾ ಹೋಗ್ತೀನಿ.
ಇವಾಗ ಇಲ್ಲಿ ನೋಡಬಹುದು 2 ಕಲರ್ ಕಾಣ್ತಾ ಇದೆ. ಇದನ್ನು ನಾನು ಮತ್ತೆ ನಿಮಗೆ ಹೇಗೆ ಡಿಸೈನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ನಾನು ಹಾಕೊಂಡ್ಬಿಡ್ತೀನಿ. ನೀವು ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ನೀವು ಮಾಡ್ಕೋಬೋದು. ಇವಾಗ ನೋಡಿ ಸ್ನೇಹಿತರೆ, ನಾನು ಎಲ್ಲದರಲ್ಲೂ ಇದು ಚೆನ್ನಾಗಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಹೇಗೆ ಒಂದು ಡಿಸೈನ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಒಂದು ಚಿಕ್ಕ ಚಿಕ್ಕ ಒಂದು ಇದರಲ್ಲಿ ಕೂಡ ಮೋಲ್ಡಲ್ಲಿ ಕೂಡ ನೀವು ಡಿಸೈನ್ ಮಾಡ್ಬೋದು. ದೊಡ್ಡ ದೊಡ್ಡ ಒಂದು ಟ್ರೇ ಬೇಕಾಗಿಲ್ಲ, ಮೋಲ್ಡ್ ಏನು ಬೇಕಾಗಿಲ್ಲ, ದೊಡ್ಡ ದೊಡ್ಡ ಮೋಲ್ಡ್ ಏನಂತ ಬೇಕಾಗಿಲ್ಲ. ಇವಾಗ ನೋಡಿ ಹೇಗೆ ಡಿಸೈನ್ ಮಾಡ್ಬೋದು ಅಂತ. ಈ ಥರ ಒಂದು ಐಸ್ ಕ್ರೀಮ್ ಸ್ಟಿಕ್ ತೊಗೋಬೋದು, ಯಾವುದೇ ರೀತಿ ಒಂದು ತೊಗೋಬೋದು. ಇವಾಗ ನೋಡಿ ಡಿಸೈನ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿ ಒಂದು ಡಿಸೈನ್ ಬರುತ್ತೆ. ನಿಮ್ಮ ಒಂದು ಸೋಪು ಮಲ್ಟಿ ಕಲರ್ ಡಿಸೈನ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ. ಇದೇ ರೀತಿ ಒಂದು ಎಲ್ಲ ಸೋಪನ್ನು ಡಿಸೈನ್ ಮಾಡ್ಕೋಬೋದು ನೀವು. ಒಂದು 2 ಕಲರು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಕಾರ್ನರ್ದಲ್ಲಿ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಕಾರ್ನರ್ದಲ್ಲಿ ಸೋಪು ಹೋಗೋದಿಲ್ಲ, ನೀಟಾಗಿ ಸೋಪು ಫಾರ್ಮ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ನೀವು ನೋಡ್ಬೋದು ಮಲ್ಟಿ ಕಲರ್ ಎಷ್ಟು ಚೆನ್ನಾಗಿ ಡಿಸೈನ್ ಕಾಣಿಸ್ತಾ ಇದೆ ಇಲ್ಲಿ. ಇದು ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಕಾಣಿಸ್ತದೆ ನೋಡಿ. ಇದು ಕೂಡ ನೀವು ಹಾಗೆ ಈ ರೀತಿ ಕೂಡ ನೀವು 2 ಕಲರ್ ಬೇಕಂದರೆ ಈ ರೀತಿ ಕೂಡ ನೀವು ಬಿಡ್ಬೋದು. ಅಥವಾ ನನಗೆ ಡಿಸೈನ್ ಬೇಕು ಅಂತಂದರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ಒಂದು 8 ರೀತಿಯಲ್ಲಿ ನೀವು ಡಿಸೈನ್ನ ಮಾಡ್ಕೋಬೋದು. ಚೆನ್ನಾಗಿ ಡಿಸೈನ್ ಬರುತ್ತೆ. 8 ಫಾರ್ಮಲ್ಲಿ ನೀವು ಡಿಸೈನ್ ಮಾಡ್ಕೋಬೇಕು. ಹಾಗೂ ಎಲ್ಲ ಕಾರ್ನರ್ದಲ್ಲಿ ಕೂಡ ನೀವು ಈ ರೀತಿ ಒಂದು ಸ್ಟಿಕ್ನ ತೊಗೊಂಡು ಹೋಗಿ ಚೆನ್ನಾಗಿ ಸೋಪ್ನ ಎಲ್ಲ ಕಾರ್ನರ್ದಲ್ಲಿ ಮುಟ್ಟುವ ಹಾಗೆ ನೋಡ್ಕೋಬೇಕಾಗುತ್ತೆ. ನೋಡಿ ಎಲ್ಲಾನು ಬೇರೆ ಬೇರೆ ಡಿಸೈನ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ ನೋಡಬಹುದು. ಇವಾಗ ನೋಡಿ ನಮ್ಮ ಒಂದು 3 ಸೋಪು ಬೇರೆ ಬೇರೆ ಡಿಸೈನ್ ಇದೆ. ಇದು ಬೇರೆ ಡಿಸೈನ್ ಇದೆ, ಇದು ಬೇರೆ ಡಿಸೈನ್ ಇದೆ, ಇದು ಬೇರೆ ಡಿಸೈನು. ಮಲ್ಟಿ ತುಂಬ ನೀವು ಯಾವ್ದು ಡಿಸೈನ್ ಬೇಕೋ ಆ ರೀತಿ. ಇದು ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಒಂದು ಸೋಪ್ ಆಗಿರುತ್ತೆ. ಸೊ ಇವಾಗ ಎಲ್ಲ ಸೋಪಿಗೂ ನಾನು ಮುಂಚೆನೂ ರಬ್ಬಿಂಗ್ ಆಲ್ಕೋಹಾಲ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲ್ನು ಯಾಕಂದರೆ ಬಬಲ್ಸ್ ಫಾರ್ಮ್ ಆಗುತ್ತೆ. ಸೊ ಒಂದು ಅದಕ್ಕೆ ಬಬಲ್ಸ್ ಫಾರ್ಮ್ ಆಗದಾಗೆ ನಮ್ಮ ಒಂದು ರಬ್ಬಿಂಗ್ ಆಲ್ಕೋಹಾಲ್ನ ಸ್ಪ್ರೇ ಮಾಡ್ಕೋಬೇಕು. ಈ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಬಬಲ್ಸ್ ಫಾರ್ಮ್ ಆಗೋದಿಲ್ಲ. ಸೊ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದು ನಮ್ಮ ಒಂದು 3 ಸೋಪು, ಒಂದು ಸ್ಯಾಂಡಲ್ವುಡ್ ಹಾಗೂ ಕ್ಯಾಲಮೈನ್ ಒಂದು ಸೋಪ್ನ ಇವಾಗ ರೆಡಿ ಆಗಿದೆ. ಈ ಇವಾಗ ರೆಡಿ ಆಗಿದೆ. ಸೊ ಇದನ್ನು ಈ ಸೋಪು ಒಂದು ಗಟ್ಟಿಯಾಗಿ ಒಂದು ಥಿಕ್ ಸೋಪ್ ಆದಮೇಲೆ ಅದು 1 ರಿಂದ 2 ದಿವಸ ತಗೊಳುತ್ತೆ. ಸೊ ಆದಮೇಲೆ 2 ದಿವಸ ಆದಮೇಲೆ ನಿಮಗೆ ಈ ಸೋಪ್ ರೆಡಿ ಆಗಿರುವಂಥ ಥಿಕ್ ಆಗಿರುವಂಥ ಅಥವಾ ಗಟ್ಟಿ ಆಗಿರುವಂಥ ಸೋಪ್ನ ಅನ್ಮೋಲ್ಡ್ ಮಾಡಿ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಇದು 4 ದಿನಗಳ ನಂತರ ಇವತ್ತು ಒಂದು ಸೋಪ್ನ ಏನು ಮಾಡಿದೆ, ನಾನು ಸೋಪು ಸ್ಯಾಂಡಲ್ವುಡ್ ಹಾಗೂ ಕ್ಯಾಲಮೈನ್ ಸೋಪ್ ಏನು ಮಾಡಿದೆ ಅದನ್ನು ಅನ್ಮೋಲ್ಡ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ನಾನು ಡಿಸೈನರ್ ಸೋಪ್ ಮಾಡಿದ್ದೆ. ಸೊ ಇವಾಗ ನೋಡ್ಬೋದು ನೀವು ನೋಡಿ 2 ಡಿಫ್ರೆಂಟ್ ಡಿಸೈನ್, ಇದು ಬೇರೆ ಡಿಸೈನ್ ಇದೆ, ಇದು ಬೇರೆ ಡಿಸೈನ್ ಇದೆ. ಇದೇ ರೀತಿ ನೀವು ಸಿಂಪಲ್ ಆಗಿ ಈ ಥರ ಒಂದು ಮೋಲ್ಡ್, ಯಾವುದೋ ಒಂದು ದೊಡ್ಡ ಮೋಲ್ಡ್ ಬೇಕಾಗಿಲ್ಲ, ಕಟ್ಟಿಗೆ ಮೋಲ್ಡ್ ಅದೇನು ಬೇಕಾಗಿಲ್ಲ. ಒಂದು ಸಿಂಪಲ್ ಈ ಥರ ನಿಮ್ಮ ಮನೆಯಲ್ಲಿದ್ದರೆ ಒಂದು ಮೋಲ್ಡ್ ಇದ್ದರೆ ಅಥವಾ ಬೇರೆ ಯಾವುದೇ ರೀತಿ ಒಂದು ಮೋಲ್ಡ್ ಇದ್ದರೂ ಕೂಡ, ಸಿಲಿಕಾನ್ ಮೋಲ್ಡ್ ಇದ್ದರೆ ನೀವು ಈ ರೀತಿ ಒಂದು ಡಿಸೈನರ್ ಸೋಪ್ನ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಚೆಂದಾಗಿದೆ ನೋಡಿ, ಇಲ್ಲಿ ಎಷ್ಟು ಗಟ್ಟಿ ಕೂಡ ಆಗಿದೆ ಡಿಸೈನರ್ ಸೋಪು. ನೋಡೋಕ್ಕೂ ಬೇರೆ ಯಾರಿಗಾದ್ರೂ ನೀವು ತೋರಿಸಿದ್ರೆ, ಡಿಸೈನರ್ ಸೋಪ್ ತೋರಿಸಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವರಿಗೆ ಕೂಡ. ನೋಡಿ ಬೇರೆ ಬೇರೆ ಡಿಸೈನ್ ಇದೆ. ಇದು ಕೂಡ 3 ಸೋಪ್ ಮಾಡಿದೆ. ಇದರಲ್ಲಿ ಸ್ವಲ್ಪ ಇದು ಡಿಸೈನ್ ಚೆನ್ನಾಗಿ ಬಂದಿದೆ, ಆದರೆ ಸ್ವಲ್ಪ ರಫ್ ಆಗಿದೆ ಲೇಯರು. ಏಕೆಂದರೆ ಇದು ತೆಗಿಯೋಕ್ಕಿಂತ ಮುಂಚೆ 1 ಡೇ ಮುಂಚೆ ನಾನು ಇದು ಸ್ವಲ್ಪ ಬೇಗ ತೆಗೆದುಬಿಟ್ಟೆ. ಹಾಗಾಗಿ ಸ್ವಲ್ಪ ಒಂದು ಲೇಯರ್ ಏನಿದೆ ರಫ್ ಆಗಿದೆ. ಆದರೆ ಒಂದು
ಫಿನಿಶ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಆದರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ 3 ಸೋಪುಗಳು ತುಂಬ ಚೆನ್ನಾಗಿ ಡಿಸೈನ್ ಬಂದಿದೆ. ಸೊ ಇದೇ ರೀತಿ ನೀವು ಕೂಡ ಸ್ನೇಹಿತರೆ ಮನೆಯಲ್ಲಿ ನಾನು ಹೇಳಿರುವಂಥ ಒಂದು ವಸ್ತುಗಳನ್ನು ಬಳಸಿ ಹಾಗೂ ಟೆಕ್ನಿಕ್ ನಾನೇನು ತೋರಿಸಿದ್ದೀನಿ ಅದು ನೀವು ಬೇರೆ ಕೂಡ ನೀವು ಮಾಡ್ಕೋಬೋದು. ಇದೇ ರೀತಿ ನೀವು ಕೂಡ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಮಾಡಿ ಕೊಡಿ ಹಾಗೂ ಅವ್ರಿಗೆ ಕೂಡ ಯಾವ ರೀತಿ ಮಾಡೋದು ಅಂತ ಕಲಿಸ್ಕೊಡಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಾಡಿ ತೋರಿಸಿರುವಂಥ ಒಂದು ಸ್ಯಾಂಡಲ್ವುಡ್ ಹಾಗೂ ಕ್ಯಾಲಮೈನ್ ಸೋಪ್ ಡಿಸೈನರ್ ಸೋಪ್ ಏನಿದೆ ಅದು ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಕೊನೆಯದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕೆಂದರೆ ನಿಮ್ಮ ಒಂದು ಲೈಕು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಮುಂದಿನ ಒಂದು ನಿಮಗೆ ಒಂದು ಹೊಸ ವಿಡಿಯೋ ಕಾಸ್ಮೆಟಿಕಲ್ಲಿ ಒಂದು ಸೋಪ್ ಆಗಲಿ ಶಾಂಪೂ ಆಗಲಿ ಆ ರೀತಿ ಒಂದು ಹೊಸ ಪ್ರಾಡಕ್ಟ್ಸ್ನ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡಬೇಕಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಕಮೆಂಟು, ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.